ಸರ್, ಈಗ ಈ ಎರಡನೇ ನೋಟಿಸ್ ಸರ್, ಇದು ಕಳೆದ ಬಾರಿ ಕ್ರಾಸ್ ವೋಟಿಂಗ್ ಮಾಡಿದ್ರೆ ಈಗ ಪಕ್ಷದ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಇದ್ದೀರಾ. ಈ ನೋಟಿಸ್ಗೆ 72 ಗಂಟೆ ಒಳಗಾಗಿ ಕೊಡಬೇಕು ಅನ್ನೋದು. ಸೊ ಉತ್ತರ ಏನಾದರೂ ಸಿದ್ಧತೆ ಇದೆಯಾ? ಅಲ್ಲ, ಉತ್ತರ ಈಗ ಪಕ್ಷ ವಿರೋಧಿ ಪ್ರಿಂಟ್ ಮೀಡಿಯಾದಲ್ಲಿ ನೋಡಿದೆ ಸಬ್ಜೆಕ್ಟ್ ಏನು ಅಂತ. ಶಿವಕುಮಾರ್ ಅವರು ಪಾರ್ಟಿ ಕೊಟ್ಟಿದ್ರು, ಆ ಪಾರ್ಟಿಲಿ ಭಾಗವಹಿಸಿದ್ರು ಅಂತ ಹೇಳ್ತಾರೆ. ನಾನು ಪಾರ್ಟಿಲಿ ಭಾಗವಹಿಸಲಿಲ್ಲ. ಯಾವುದೇ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಲಿಲ್ಲ. ಕಾಂಗ್ರೆಸ್ ಹೊರತುಪಡಿಸಿ ಸರ್ಕಾರದ ಕಾರ್ಯಕ್ರಮ ಯಾವುದಾದ್ರು ಇದ್ರೆ ಆ ಸರ್ಕಾರದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತೇನೆ. ಈಗ ಬಡ್ಜೆಟ್ದು ಇವ್ರು ಯಾರು ಬರಲಿಲ್ಲ, ನಾನು ಒಬ್ಬನೇ ಭಾಗವಹಿಸಿದ್ದೆ. ಬೆಂಗಳೂರಿಗೆ ಸಂಬಂಧಪಟ್ಟಂತೆ, ಜೊತೆಗೆ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಿದೆ ಅದನ್ನು ರೈಟಿಂಗಲ್ಲೂ ಕೊಟ್ಟಿದ್ದೇನೆ, ಅಲ್ಲಿ ಓರಲ್ಗೂ ಕೂಡ ಹೇಳಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ. ಇವೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಎನ್ನುವುದಾದರೆ ಅದಕ್ಕೆ ನಾನೇನು ಹೇಳಲಿಕ್ಕಾಗೋದಿಲ್ಲ. ಟೋಟಲಿ 100ಕ್ಕೆ 100 ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ವಿಚಾರ ಬಂದಂಥ ಸಮಯದಲ್ಲಿ ಯಾರು ಬೇಕಾದ್ರೂ ಭೇಟಿ ಮಾಡ್ತೇನೆ. ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ಲ. ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಇಟ್ಟು ಚುನಾವಣೆ ಮಾಡ್ತೇವೆ. ಚುನಾವಣೆ ಆದಮೇಲೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಇದ್ದರೆ ಯಾರಾದರೂ ಭೇಟಿ ಮಾಡ್ತೇನೆ. ಯಾವ ಕಾರಣಕ್ಕೂ ಪಕ್ಷಕ್ಕೆ, ಬಿಜೆಪಿ ಪಕ್ಷಕ್ಕೆ ಮುಜುಗರ ಆಗ್ತಕ್ಕಂಥ ಯಾವ ಕಾಂಗ್ರೆಸ್ ಕಾರ್ಯಕ್ರಮದಲ್ಲೂ ಕೂಡ ನಾನು ಭಾಗವಹಿಸಲಿಲ್ಲ. ಅದಕ್ಕೆ ಏನು ಉತ್ತರ ಕೊಡಬೇಕು 72 ಗಂಟೆ ಒಳಗಡೆ ನಮ್ಮ ಅಡ್ವೊಕೇಟ್ ಭೇಟಿ ಮಾಡಿ ಅವರಿಗೆ ಉತ್ತರವನ್ನು ಕೊಡ್ತೇನೆ. ರಾಜ್ಯಸಭೆ ಚುನಾವಣೆ, ಒಂದು ನಿಮಿಷ, ರಾಜ್ಯಸಭೆ ಚುನಾವಣೆದು ವಿಪ್ ಉಲ್ಲಂಘನೆ ಅಲ್ಲ. ವಿಪ್ ಕೊಡ್ತಕ್ಕಂಥದ್ದು ರಾಜ್ಯಸಭೆಗೆ ಮಾತ್ರ, ವಿಪ್ ಉಲ್ಲಂಘನೆ ಇಲ್ಲ. ನಾನು ಮುಂಚೆನೇ ಹೇಳಿದ್ದೆ, JDS ಪರ ನೀವು ನನಗೆ ವಿಪ್ಪನ್ನು ಕೊಟ್ಟರೆ ಅದು JDSಗೆ ನಾನು ಹಾಕೋದಿಲ್ಲ ಅಂತಕ್ಕಂಥದ್ದನ್ನು ಮುಂಚೆನೇ ಹೇಳಿದ್ದೆ. ಅದೇ ರಾಜ್ಯಸಭೆಗೆ ಯಾವುದು ಕೂಡ ವಿಪ್ ಅವರು ಕೊಡುವಂಗಿಲ್ಲ, ನಾವು ಉಲ್ಲಂಘನೆ ಮಾಡೋ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಆನ್ಸರ್ ಕೊಟ್ಟಿದ್ದೀವಿ. ಹೌದು. ಚನ್ನಪಟ್ಟಣ ಕಾರ್ಯಕ್ರಮದಲ್ಲಿ ಯಾವುದೋ ಕಾರ್ಯಕ್ರಮದಲ್ಲಿ ಅಫಿಷಿಯಲ್ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ. ಬಟ್ ಚನ್ನಪಟ್ಟಣ ಎಲೆಕ್ಷನ್ ನನ್ನ ಹುಟ್ಟೂರು ಚನ್ನಪಟ್ಟಣ ತಾಲೂಕು, ನನ್ನ ತಾಲೂಕಿಗೆ ಸಂಬಂಧಪಟ್ಟಂತೆ ನನ್ನ ಹೋಬಳಿ, ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಏನು ಕ್ಯಾನ್ವಾಸ್ ಮಾಡಬೇಕು ಮಾಡಿದ್ದೀವಿ.